ಇನ್ನ ನಂದಿನಿ ತುಪ್ಪ ದಿಢೀರಂತ ಬೆಲೆ ಏರಿಕೆ ಆಗಿರೋದರ ವಿಚಾರವಾಗಿ ಕೆಎಂಎಫ್ ಎಂಡಿ ಈ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಂದಿನಿ ತುಪ್ಪ ಬೆಲೆ ಏರಿಕೆಗೆ ಕೆಎಂಎಫ್ ಸಮರ್ಥನೆ ನೀಡುತ್ತಾ ಇದೆ. ಎಂಡಿ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರತಿ ಕೆಜಿ ತುಪ್ಪಕ್ಕೆ 90 ರೂಪಾಯಿ ಏರಿಕೆ ಮಾಡಿದ್ದೇವೆ. ಖಾಸಗಿ ಕಂಪನಿಗಳ ತುಪ್ಪದ ದರ ಜಾಸ್ತಿ ಇದೆ. ಬೇರೆ ಬ್ರ್ಯಾಂಡ್ಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ ಇದೆ. ಅನಿವಾರ್ಯವಾಗಿ ದರ ಏರಿಕೆ ಮಾಡಲಾಗಿದೆ ಅಂತ ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕೆಎಂಎಫ್ ಎಂಡಿ ಶಿವಸ್ವಾಮಿ ಅವರು 90 ರೂಪಾಯಿ ಏರಿಕೆ ಮಾಡಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದೇವೆ, ಕಾರಣ ಖಾಸಗಿ ಕಂಪನಿಗಳ ತುಪ್ಪದ ದರ ಜಾಸ್ತಿ ಇದೆ. ಬೇರೆ ಬ್ರ್ಯಾಂಡ್ಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ ಇದೆ. ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಿದ್ದೇವೆ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಹೇಳಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆ ಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏರಿಕೆ ಮಾಡಿತು. ಅಷ್ಟು ದರವನ್ನು ನಾವು ರೈತರಿಗೆ, ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ. ಸೊ ನಿರಂತರವಾಗಿ ಏಪ್ರಿಲ್ 25ರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು. ಮತ್ತು ರೈತರು ಏನಿದ್ದಾರೆ, ಹಾಲು ಉತ್ಪಾದಕರು, ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸ್ ಆನ್ ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರ್ ಪ್ರತಿ ಕೆ ಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಏನು ಸರ್ ರೀಸನ್ ಇದಾಗಲಿಕ್ಕೆ? ಅದೇ ಇವತ್ತು ರೈತರಿಗೆ ನಾವೇನು ನಿರಂತರವಾಗಿ 4 ರೂಪಾಯಿ ಕೊಡ್ತಾ ಇದೀವಲ್ಲ, ಆ ದರ ಮೊದಲಿಂದನೂ ನಾವು 6 ತಿಂಗಳು ಸತತವಾಗಿ ಕೊಟ್ಕೊಂಡು ಬಂದಿದ್ವಿ. ಈ ಹಿಂದೆ ಎಲ್ಲ ನಾವು ಹಾಲಿನ ದರ ಜಾಸ್ತಿ ಮಾಡಿದಾಗ 3 ತಿಂಗಳು 4 ತಿಂಗಳು ಕೆಲವು ಒಕ್ಕೂಟಗಳಲ್ಲಿ ನಾವೇನು ಜಾಸ್ತಿ ಮಾಡಿದ್ದೀವಿ ಅದರಲ್ಲಿ 75% ಅಥವಾ 50% ಅಷ್ಟೇ ಪಾಸ್ ಆನ್ ಮಾಡ್ತಾಯಿದ್ರು. ಬಟ್ ಈ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನಾವೇನು ಹೆಚ್ಚು ಮಾಡಿದ್ದೀವಿ ಅಷ್ಟು ದರವನ್ನು ಕೂಡ ನೀವು ರೈತರಿಗೆ ನೇರವಾಗಿ ಕೊಡಬೇಕು. ಯಾವುದೇ ಒಕ್ಕೂಟಗಳಿಗೆ ಅಥವಾ ಫೆಡರೇಷನ್ಗೆ ಅದರಲ್ಲಿ ಪಾಲಿಲ್ಲ, ರೈತರಿಗೆ ಕೊಡೋದ್ರಿಂದ ನೀವು ಮೆಚ್ಚು ಮಾಡ್ಬೋದು ಅಂತೇಳಿ ಮಾಡಿದರು. ಹಾಗಾಗಿ ಅದನ್ನು ಕಾಯ್ಕೊಂಡು ಬಂದಿದ್ದೀವಿ. ಹಾಗಾಗಿನೇ ಪ್ರತಿದಿನ ನಾವು 4 ರೂಪಾಯಿ ಹೆಚ್ಚು ನಿರಂತರವಾಗಿ ಕೊಟ್ಟು 1 ಕೋಟಿ ಲೀಟರ್ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ವಿ. ಹಾಗಾಗಿ ಕೆಲವು ಒಕ್ಕೂಟಗಳಲ್ಲಿ ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ಇನ್ನ ನಂದಿನಿ ತುಪ್ಪ ದಿಢೀರಂತ ಬೆಲೆ ಏರಿಕೆ ಆಗಿರೋದರ ವಿಚಾರವಾಗಿ ಕೆಎಂಎಫ್ ಎಂಡಿ ಈ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಂದಿನಿ ತುಪ್ಪ ಬೆಲೆ ಏರಿಕೆಗೆ ಕೆಎಂಎಫ್ ಸಮರ್ಥನೆ ನೀಡುತ್ತಾ ಇದೆ. ಎಂಡಿ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರತಿ ಕೆಜಿ ತುಪ್ಪಕ್ಕೆ 90 ರೂಪಾಯಿ ಏರಿಕೆ ಮಾಡಿದ್ದೇವೆ. ಖಾಸಗಿ ಕಂಪನಿಗಳ ತುಪ್ಪದ ದರ ಜಾಸ್ತಿ ಇದೆ. ಬೇರೆ ಬ್ರ್ಯಾಂಡ್ಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ ಇದೆ. ಅನಿವಾರ್ಯವಾಗಿ ದರ ಏರಿಕೆ ಮಾಡಲಾಗಿದೆ ಅಂತ ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕೆಎಂಎಫ್ ಎಂಡಿ ಶಿವಸ್ವಾಮಿ ಅವರು 90 ರೂಪಾಯಿ ಏರಿಕೆ ಮಾಡಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದೇವೆ, ಕಾರಣ ಖಾಸಗಿ ಕಂಪನಿಗಳ ತುಪ್ಪದ ದರ ಜಾಸ್ತಿ ಇದೆ. ಬೇರೆ ಬ್ರ್ಯಾಂಡ್ಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ ಇದೆ. ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಿದ್ದೇವೆ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಹೇಳಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆ ಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏರಿಕೆ ಮಾಡಿತು. ಅಷ್ಟು ದರವನ್ನು ನಾವು ರೈತರಿಗೆ, ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ. ಸೊ ನಿರಂತರವಾಗಿ ಏಪ್ರಿಲ್ 25ರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು. ಮತ್ತು ರೈತರು ಏನಿದ್ದಾರೆ, ಹಾಲು ಉತ್ಪಾದಕರು, ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸ್ ಆನ್ ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ
ಈಗ ಪ್ರತಿ ಲೀಟರು ಪ್ರತಿ ಕೆ ಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಏನು ಸರ್ ರೀಸನ್ ಇದಾಗಲಿಕ್ಕೆ? ಅದೇ ಇವತ್ತು ರೈತರಿಗೆ ನಾವೇನು ನಿರಂತರವಾಗಿ 4 ರೂಪಾಯಿ ಕೊಡ್ತಾ ಇದೀವಲ್ಲ, ಆ ದರ ಮೊದಲಿಂದನೂ ನಾವು 6 ತಿಂಗಳು ಸತತವಾಗಿ ಕೊಟ್ಕೊಂಡು ಬಂದಿದ್ವಿ. ಈ ಹಿಂದೆ ಎಲ್ಲ ನಾವು ಹಾಲಿನ ದರ ಜಾಸ್ತಿ ಮಾಡಿದಾಗ 3 ತಿಂಗಳು 4 ತಿಂಗಳು ಕೆಲವು ಒಕ್ಕೂಟಗಳಲ್ಲಿ ನಾವೇನು ಜಾಸ್ತಿ ಮಾಡಿದ್ದೀವಿ ಅದರಲ್ಲಿ 75% ಅಥವಾ 50% ಅಷ್ಟೇ ಪಾಸನ್ನು ಮಾಡ್ತಾಯಿದ್ರು. ಬಟ್ ಈ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವೇನು ಹೆಚ್ಚು ಮಾಡಿದ್ದೀವಿ ಅಷ್ಟೋ ದರವನ್ನು ಕೂಡ ನೀವು ರೈತರಿಗೆ ನೇರವಾಗಿ ಕೊಡಬೇಕು, ಯಾವುದೇ ಒಕ್ಕೂಟಗಳಿಗೆ ಅಥವಾ ಫೆಡರೇಷನ್ಗೆ ಅದರಲ್ಲಿ ಪಾಲಿಲ್ಲ, ರೈತರಿಗೆ ಕೊಡೋದ್ರಿಂದ ನೀವು ಮೆಚ್ಚು ಮಾಡ್ಬೋದು ಅಂತೇಳಿ ಮಾಡಿದರು. ಹಾಗಾಗಿ ಅದನ್ನು ಕಾಯ್ಕೊಂಡು ಬಂದಿದ್ದೀವಿ. ಹಾಗಾಗಿನೇ ಪ್ರತಿದಿನ ನಾವು 4 ರೂಪಾಯಿ ಹೆಚ್ಚು ನಿರಂತರವಾಗಿ ಕೊಟ್ಟು 1 ಕೋಟಿ ಲೀಟರ್ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ವಿ. ಹಾಗಾಗಿ ಕೆಲವು ಒಕ್ಕೂಟಗಳಲ್ಲಿ ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ಇನ್ನ ನಂದಿನಿ ತುಪ್ಪ ದಿಢೀರಂತ ಬೆಲೆ ಏರಿಕೆ ಆಗಿರೋದರ ವಿಚಾರವಾಗಿ ಕೆಎಂಎಫ್ ಎಂಡಿ ಈ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಂದಿನಿ ತುಪ್ಪ ಬೆಲೆ ಏರಿಕೆಗೆ ಕೆಎಂಎಫ್ ಸಮರ್ಥನೆ ನೀಡುತ್ತಾ ಇದೆ. ಎಂಡಿ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರತಿ ಕೆಜಿ ತುಪ್ಪಕ್ಕೆ 90 ರೂಪಾಯಿ ಏರಿಕೆ ಮಾಡಿದ್ದೇವೆ. ಖಾಸಗಿ ಕಂಪನಿಗಳ ತುಪ್ಪದ ದರ ಜಾಸ್ತಿ ಇದೆ, ಬೇರೆ ಬ್ರ್ಯಾಂಡ್ಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ ಇದೆ. ಅನಿವಾರ್ಯವಾಗಿ ದರ ಏರಿಕೆ ಮಾಡಲಾಗಿದೆ ಅಂತ ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕೆಎಂಎಫ್ ಎಂಡಿ ಶಿವಸ್ವಾಮಿ ಅವರು 90 ರೂಪಾಯಿ ಏರಿಕೆ ಮಾಡಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದೇವೆ, ಕಾರಣ ಖಾಸಗಿ ಕಂಪನಿಗಳ ತುಪ್ಪದ ದರ ಜಾಸ್ತಿ ಇದೆ, ಬೇರೆ ಬ್ರ್ಯಾಂಡ್ಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ ಇದೆ, ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಿದ್ದೇವೆ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಹೇಳಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆ ಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು, ಅಷ್ಟು ದರವನ್ನು ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಏಪ್ರಿಲ್ 25ರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು. ಮತ್ತು ರೈತರು ಏನಿದ್ದಾರೆ ಹಾಲು ಉತ್ಪಾದಕರು, ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸನ್ನು ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ ಕೆ ಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ಏನು ಸರ್ ರೀಸನ್ ಇದಾಗಲಿಕ್ಕೆ? ಅದೇ ಇವತ್ತು ರೈತರಿಗೆ ನಾವೇನು ನಿರಂತರವಾಗಿ 4 ರೂಪಾಯಿ ಕೊಡ್ತಾ ಇದೀವಲ್ಲ,